ತಥೈವ ಚಾನ್ಯೇ ನರಲೋಕವೀರಾಃ ಯ ಆಹವೇ ಕೃಷ್ಣಮುಖಾರವಿಂದಂ ನೇತ್ರೈಃ ಪಿಬಂತೋ ನಯನಾಭಿರಾಮಂ ಪಾರ್ಥಾಸ್ತಪೂತಾಃ ಪದಮಾಪುರಸ್ಯ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 20ನೇ ಶ್ಲೋಕದಿಂದ ಆರಂಭಿಸಿ ನಮ್ಮ ಈ ಶ್ರವಣ ಈಗ ಮುಂದುವರಿಯಬೇಕು. ಕೃಷ್ಣನ ಮಹಿಮೆಯನ್ನ ವಿದುರನಿಗೆ ವರ್ಣಿಸ್ತಾ ಇದ್ದಾನೆ ಉದ್ಧವ. ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವ ಪಕ್ಷದ ವೀರರು ಕೂಡ ಕರ್ಣ, ಭೀಷ್ಮ ಮೊದಲಾದವರು, ಪಾಂಡವರ ಪಕ್ಷದ ಅರ್ಜುನ ಮೊದಲಾದವರ ಬಾಣಕ್ಕೆ ತುತ್ತಾದರು, ಬಾಣಕ್ಕೆ ಬಲಿಯಾದರು. ಆದರೆ ಆ ಕಾರಣದಿಂದ ಅವರು ತಮ್ಮ ಪಾಪಗಳನ್ನು ಕಳ್ಕೊಂಡು ಪವಿತ್ರರಾದರು. ಕೃಷ್ಣನ ಮುಖಾರವಿಂದವನ್ನು ನೋಡ್ತಾನೆ ಸದ್ಗತಿಯನ್ನು ಪಡೆದರು. ಸ್ವಪದ ಅಂದ್ರೆ ಸ್ವಯೋಗ್ಯಂ ಪದಂ ಅಂತ ಬರೀತಾರೆ ವಿಜಯಧ್ವಜರು. ಅವರು ತಮ್ಮ ಸ್ವರೂಪವನ್ನ ಹೊಂದಿದ ಮೇಲೆ, ಇದೇನು ಅವತಾರ ಮಾಡಿ ಬಂದಿದ್ರು ಅವತಾರ ಪರಿಸಮಾಪ್ತ ಮಾಡಿದ ಮೇಲೆ ತಮ್ಮ ಸ್ವರೂಪಕ್ಕೆ ಹೋದರು. ಮುಂದೆ ಕ್ರಮವಾಗಿ ಮುಕ್ತಿಯನ್ನು ಕೂಡ ಹೊಂದುತ್ತಾರೆ ಅಂತ ಅರ್ಥ. ಪಾರ್ಥಾಸ್ತ್ರ ಪೂತಾಹ ಅಂತಿದೆಯಲ್ಲ, ಪೂತ ಅನ್ನೋ ಶಬ್ದಕ್ಕೆ ಪುಂಛೇದನೆ ಅನ್ನೋ ಅರ್ಥ ಧಾತುವನ್ನು ಇಟ್ಕೊಂಡಿದ್ದಾರೆ ವಿಜಯಧ್ವಜರು. ಅರ್ಜುನನ ಅಸ್ತ್ರದಿಂದ ಛಿನ್ನ ವಿಚ್ಛಿನ್ನರಾಗಿ ಹತರಾಗಿ ಅಂತ ಅರ್ಥ. ಪುಂಜ್ ಪವನೆ ಅಂತ ಧಾತುವನ್ನು ಇಟ್ಕೊಂಡು ಪೂತಾಹ ಅಂತ ಮಾಡಬಹುದು. ಅದಕ್ಕೆ ಸ್ವಲ್ಪ ಬೇರೆ ಅರ್ಥ ಆಗ್ತದೆ. ತಮ್ಮ ಕೃಷ್ಣನಲ್ಲಿ ತಮಗೇನು ದ್ವೇಷ ಇತ್ತು ಆ ದ್ವೇಷವನ್ನ ಕಳೆದುಕೊಂಡು ಅವರು ಭಕ್ತಿಯನ್ನು ಪಡೆದು ಭಕ್ತಿಯಿಂದ ಶುದ್ಧರಾಗಿ ಮುಂದೆ ಸದ್ಗತಿಯನ್ನು ಪಡೆದರು ಅಂತ ಅದರ ಅರ್ಥ ಆಗ್ತದೆ. ಆದರೆ ಭೂ ಛೇದನೆ ಅಥವಾ ಪುಂ ಛೇದನೆ ಅನ್ನೋ ಧಾತು ನನಗೆಲ್ಲಿ ಕಂಡು ಬಂದಿಲ್ಲ. ನನಗೆ ಕಂಡು ಬಂದಿಲ್ಲದೆ ಇದ್ದದ್ದು ಎಲ್ಲೂ ಇರಬಾರ್ದು ಅಂತಲ್ಲ, ಇಲ್ಲಿಯಾದ್ರೂ ಇರಬಹುದು, ನನಗೆ ಕಂಡಿಲ್ಲ ಅಂತ ಇಷ್ಟೇ ಅದರ ಅರ್ಥ. ಯಾದವಾರ್ಯ ವ್ಯಾಖ್ಯಾನದಲ್ಲಿ ಪಾರ್ಥಾಸ್ತ್ರ ಪೂತಾಹ, ಅರ್ಜುನಾದಿಗಳ ಅಸ್ತ್ರಕ್ಕೆ ಕೌರವ ಸೈನ್ಯದ ವೀರರು ಬಲಿಯಾಗಿ ಮೃತರಾದರು, ಆದ್ರಿಂದ ಪಾಪಗಳನ್ನು ಕಳ್ಕೊಂಡ್ರು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. 21ನೇ ಶ್ಲೋಕದಲ್ಲಿ ಹೀಗಿದೆ: ಈ ಭಗವಂತ ತಾನು ಅಖಿಲ ಲೋಕದೊಡೆಯ, ತನ್ನದೇ ಆದ ಆನಂದದಲ್ಲಿ ಮಗ್ನನಾಗಿರುವವನು, ಆ ಸಂಪತ್ತಿನಿಂದ ಪೂರ್ಣ ಅಂತ ಅನಿಸ್ಕೊಂಡಿದ್ದಾನೆ. ಲೋಕಪಾಲಕರೆಲ್ಲ ಈತನಿಗೆ ಪೂಜೆ ಸಲ್ಲಿಸ್ತಾರೆ, ಆತನ ಪಾದಪೀಠದ ಸ್ಪರ್ಶವನ್ನ ಮಾಡ್ಕೋತಾರೆ ತಮ್ಮ ಕಿರೀಟಗಳಿಂದ. ಇಂಥವರು ಯಾವತ್ತೂ ಕೂಡ ಆ ಕೃಷ್ಣನನ್ನ ನೋಡ್ಬೇಕು ಅಂತಾನೆ ಬಯಸ್ತಿರ್ತಾರೆ ಲೋಕಪಾಲಕರು. ಕರ್ಣಾದಿಗಳು ಹಾಗೇನೆ, ಅವನನ್ನ ನೋಡ್ತಾನೆ ಅವನ ಮುಂದೆ ಪ್ರಾಣ ಪರಿತ್ಯಾಗ ಮಾಡಿದರು. ಭೀಷ್ಮರು ಅವಾಗಲೇ ಪ್ರಾಣ ಪರಿತ್ಯಾಗ ಮಾಡದೆ ಹೋದ್ರು ಕೂಡ ಕಾಲಾನಂತರದಲ್ಲಿ ಉತ್ತರಾಯಣ ಬಂದಾಗ ಪ್ರಾಣ ಪರಿತ್ಯಾಗ ಮಾಡಿದರು. ಭೀಷ್ಮ ಅವರ ಕಥೆ ಹೀಗಾದ್ರೆ ದ್ರೋಣ, ಕರ್ಣ ಅಂತೂ ಅಲ್ಲಿ ಯುದ್ಧರಂಗದಲ್ಲೇ ಪ್ರಾಣ ಪರಿತ್ಯಾಗ ಮಾಡಿದರು. ಅದೆಲ್ಲ ನಮ್ಗೆ ಗೊತ್ತಿದ್ದೇ ಇದೆ. 21ನೇ ಶ್ಲೋಕದಲ್ಲಿ ಅಸಾಮ್ಯಾತಿಶಯ ಅಂತಿದೆ. ಭಗವಂತನಿಗೆ ಸಮಾನರಾದವರು ಇಲ್ಲ, ಅವನನ್ನು ಮೀರಿದವರು ಇಲ್ಲ. ಅವನು ಏಕಮೇವಾದ್ವಿತೀಯ ಅಂತ ಹೀಗೆ ಅವನ ವರ್ಣನೆ. ಸಾಮ್ಯಂ ಚ ಅತಿಶಯಶ್ಚ ಸಾಮ್ಯಾತಿಶಯವು ನವಿದ್ಯತೆ ಸಾಮ್ಯಾತಿಶಯವು ಯಶಃ ಅಸಾಮ್ಯಾತಿಶಯ ಅಂತ ಹೀಗೆ ಅದರ ಅರ್ಥ. ಯಂ ಕೃಷ್ಣಂ ಅಪೇಕ್ಷ ಅನ್ಯಸ್ಯ ಕಸ್ಯಾಪಿ ಸಾಮ್ಯಂ ನ ವಿದ್ಯತೆ ಅತಿಶಯಶ್ಚ ನ ವಿದ್ಯತೆ ಅಂತ ಶ್ರೀಧರರ ವ್ಯಾಖ್ಯಾನ ಇದೆ. ಹಾಗಾಗಿ ಸಾಮ್ಯಂಚ ಅತಿಶಯಶ್ಚ ಯಸ್ಯ ಸಹ
ಬಹುರೀಹಿ ಸಮಾಸ ಮಾಡುವಾಗ ಸ್ವಲ್ಪ ಗಮನಿಸಿ ಮಾಡಬೇಕು. ಸಾಮ್ಯಂಚ ಅತಿಶಯಶ್ಚ ಸಾಮ್ಯಾತಿಶಯವು ನ ವಿದ್ಯೇತೆ ಸಾಮ್ಯಾತಿಶಯವು ಯಸ್ಯ ಅಥವಾ ಯಸ್ಮಿನ್. ಅಲ್ಲಿ ಯಸ್ಯ ಅಂತ ಮಾಡಿದರೆ ಆ ಷಷ್ಠಿ ವಿಭಕ್ತಿಗೆ ಎಂ ಅಪೇಕ್ಷೆ. ಯಾವ ಭಗವಂತನಿಗೆ ಹೋಲಿಸಿದಾಗ ಅನ್ಯಸ್ಯ ಇನ್ನೊಬ್ಬನಿಗೆ ಸಾಮ್ಯವೂ ಇಲ್ಲ ಅತಿಶಯವೂ ಇಲ್ಲ ಹೀಗರ್ಥ. ಹೀಗೆ ಯಸ್ಯ ಮತ್ತು ಯಸ್ಯ ಅಂತ ಒಂದು ಬಾರಿ ಇಟ್ಕೊಂಡು ಅನ್ಯಸ್ಯ ಅಂತ ಮತ್ತೊಂದ್ಸರಿ ಇಟ್ಕೊಳ್ಬೇಕು. ಸಾಮ್ಯ ಅನ್ನೋದು ಮತ್ತೊಬ್ಬನಲ್ಲಿ ಇದೆಯಾ ಅಂದ್ರೆ ಭಗವಂತನನ್ನ ಹೋಲಿಸಿದರೆ ಸಾಮ್ಯ ಅನ್ನೋದು ಇನ್ನೊಬ್ಬರಲ್ಲಿ ಇದೆಯಾ ಅಂದ್ರೆ ಇಲ್ಲ. ಹಾಗೆ ಭಗವಂತನಿಗೆ ಹೋಲಿಸಿದಾಗ ಅತಿಶಯ ಮತ್ತೊಬ್ಬರಿಗಿದೆಯಾ ಅಂದ್ರೆ ಅದು ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಸ್ವರಾಜ್ಯ ಲಕ್ಷ್ಮಿ ಅಂದ್ರೆ ಪರಮಾನಂದ ಸ್ವರೂಪವಾದ ಸಂಪತ್ತು ಭಗವಂತಂದು, ಅದನ್ನ ಹೊಂದಿರುವವನು ಅಂತ ಅದರ ಅರ್ಥ. ತನ್ನದೇ ಆದ ಸ್ವರೂಪಾನಂದವನ್ನೇ ಹೊಂದಿರುವವನಿಗೆ ಮತ್ತಿನ್ಯಾವುದು ಕೂಡ ಬೇಕಾಗಿಲ್ಲ. ಇದು ವಿಜಯಧ್ವಜರು, ಶ್ರೀಧರರು ಮೊದಲಾದವರು ಮಾಡುವ ಅರ್ಥ. ವೀರರಾಘವರ ವ್ಯಾಖ್ಯಾನದಲ್ಲಿ ಸ್ವರಾಟ್ ಅಂದ್ರೆ ಸ್ವತಂತ್ರ, ತಸ್ಯ ಭಾವ ಸ್ವರಾಜ ಭಾವ ಸ್ವರಾಜ್ಯಂ ಸ್ವಾತಂತ್ರ್ಯಂ ಅಂತ ಅರ್ಥ. ಅದೇ ಒಂದು ಸಂಪತ್ತು. ಆ ಸಂಪತ್ತಿನಿಂದ ಎಲ್ಲವನ್ನೂ ಅವನು ಸ್ವತಂತ್ರನಾಗಿರುವುದರಿಂದ ಉಳಿದೆಲ್ಲ ದೇವತೆಗಳು, ಮನುಷ್ಯರು, ಪಿಶಾಚಗಳು ಹೀಗೆ ಸಮಸ್ತರಿಗಿಂತಲೂ ಹೆಚ್ಚಿನ ಸಂಪತ್ತನ್ನೇ ಹೊಂದಿದ್ದಾನೆ ಅಂತ ಅದರ ಅರ್ಥ. ಹೀಗೆ ಸ್ವರಾಜ್ಯ ಲಕ್ಷ್ಮಿಯ ಆಪ್ತ ಸಮಸ್ತ ಕಾಮ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಅದರೊಂದಿಗೆ ಈ 21ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.